ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನೆಲ್. ಸೊ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದು ಪನ್ನೀರ್ ಬಟರ್ ಮಸಾಲ. ಸೊ ಇದಕ್ಕೆ ನಾನು ತೊಗೊಂಡಿರೋ ಇಂಗ್ರೀಡಿಯೆಂಟ್ಸ್ ಇದು ಏಲಕ್ಕಿ, ಲವಂಗ, ದೆನ್ ಚಕ್ಕೆ ಮತ್ತು ಗೋಡಂಬಿ, ಒಂದು 2-3 ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಒಂದು 2 ಟೇಬಲ್ ಸ್ಪೂನ್ ಮೊಸರು, 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತು ಒಂದು 3 ಮೀಡಿಯಮ್ ಸೈಜ್ ಆನಿಯನ್, ಇದು ಬಂದು ಕಸೂರಿ ಮೇಥಿ, ನೆಕ್ಸ್ಟ್ ಪನ್ನೀರ್ 200 ಗ್ರಾಮ್, ಆಮೇಲೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್, ಇದು ಬಟರ್ ತೊಗೊಂಡಿದ್ದೀನಿ ನಂದಿನಿದು 2 ಪ್ಯಾಕೆಟು, ಇದು ಸ್ವಲ್ಪ ಬಟಾಣಿ, ಹಸಿ ಬಟಾಣಿ, ಮತ್ತು ಇದು ಮಸಾಲಾಗೆ ಬಂದರೆ ಇದು ಧನಿಯಾ ಪೌಡರ್ ಮತ್ತು ಅಚ್ಕಾರದ ಪುಡಿ, ಅರಿಶಿನ ಪುಡಿ, ಇದು ಜೀರಾ ಪುಡಿ. ಸೊ ನೆಕ್ಸ್ಟು ಒಂದು 2 to 3 ಟೊಮೆಟೊನ ಈ ಥರ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಒಂದು ಕಡಾಯಿ ಇಟ್ಕೊಂಡಿದ್ದೀನಿ, ಇದು ಬಿಸಿ ಆಗಿದೆ. ಸೊ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಇದು ಎಣ್ಣೆ ಕಾಯಿಲಿ. ಎಣ್ಣೆ ಜೊತೆಗೇ ಒಂದು ಪ್ಯಾಕೆಟಲ್ಲಿ ಒಂದು ಪ್ಯಾಕೆಟ್ ಫುಲ್ ನಾನು ಬಟರ್ ಹಾಕ್ಕೊಂಡಿದ್ದೀನಿ. ನೀವು ಪನ್ನೀರ್ನ ರೋಸ್ಟ್ ಮಾಡಿ ಕೂಡ ಹಾಕ್ಬೋದು, ಇಲ್ಲಾಂದರೆ ಹಾಗೆ ಕೂಡ ಹಾಕ್ಬೋದು, ಅದು ನಿಮ್ಮ ಇಷ್ಟ. ಅದನ್ನು ರೋಸ್ಟ್ ಮಾಡಿ ಹಾಕಿದ್ರೂ ಚೆನ್ನಾಗಿರುತ್ತೆ, ಹಾಗೆ ಹಾಕಿದ್ರೂ ಚೆನ್ನಾಗಿರುತ್ತೆ. ಸೊ ಇದು ಎಣ್ಣೆ ಕಾಯ್ದ ಮೇಲೆ ಇದಕ್ಕೆ ಸ್ಪೈಸಸ್ ಏನಿದೆ ನಾನು ಹೇಳ್ತೇನೆ. ಈ ಸ್ಪೈಸಸ್ ತೊಗೊಂಡಿದ್ನಲ್ಲ ಅದನ್ನು ಹಾಕ್ತೀನಿ. ಖಾರ ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ಚಿಲ್ಲಿ ಹಾಕಿದ್ದೀವಿ ಮತ್ತು ಖಾರದ ಪುಡಿ, ಗರಂ ಮಸಾಲ ಹಾಕಿದ್ದೀವಿ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಇದನ್ನು ಹೀಗೆ ಸ್ವಲ್ಪ ರೋಸ್ಟ್ ಮಾಡ್ತೀನಿ 1-2 ಸೆಕೆಂಡ್. ನೆಕ್ಸ್ಟ್ ಇದಕ್ಕೆ ನಾನು ಆನಿಯನ್ ಹಾಕ್ತೀನಿ. ಫ್ಲೇಮ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ಆನಿಯನ್ ಹಾಕಿದ್ದೀನಿ. ಹಾಗೆ ನಾನು ಸ್ವಲ್ಪ ಗೋಡಂಬಿನೂ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್, ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ, ಸ್ಕಿಪ್ ಮಾಡ್ಬೋದು. ಇದು ಆನಿಯನ್ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ರೋಸ್ಟ್ ಮಾಡಿ. ಸೊ ಅವಾಗಾದರೆ ಫ್ಲೇವರ್ ಚೆನ್ನಾಗಿರುತ್ತೆ. ಯಾಕಂದರೆ ನೀವು ಚಪಾತಿ, ರೋಟಿ, ಪೂರಿ ಆ ಥರ ಏನಕ್ಕಾದರೂ ತಿನ್ಬೋದು. ಸೊ ಟೇಸ್ಟ್ ವೈಸ್ ಚೆನ್ನಾಗಾಗುತ್ತೆ, ಬಟ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಕರೆಕ್ಟಾಗಿ ಹಾಕಬೇಕು. ಅದು ರೋಸ್ಟ್ ಆಗಿ ನೀಟಾಗಿ. ಸೊ ಇವಾಗ ಆನಿಯನ್ ಗೋಲ್ಡನ್ ಬ್ರೌನ್ ಕಲರಲ್ಲಿ ರೋಸ್ಟ್ ಆಗಿದೆ. ಇದಕ್ಕೆ ನಾನು ಎಲ್ಲ ಸ್ಪೈಸಸ್ನು ಹಾಕೋತೀನಿ. ಸೊ ಸ್ಪೈಸಸ್ ಎಲ್ಲ ನೀವು ನೋಡಿ ಹಾಕ್ಕೊಳ್ಳಿ, ಎಷ್ಟು ಬೇಕು ಕ್ವಾಂಟಿಟಿ, ಮತ್ತು ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್. ನಾನು ಇದು ಅರೌಂಡ್ 5 to 6 ಮೆಂಬರ್ಸ್ಗೆ ಮಾಡ್ತಾಯಿದ್ದೀನಿ. ಸೊ ಧನಿಯಾ ಪುಡಿ ಮತ್ತು ಖಾರದ ಪುಡಿ ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ಮತ್ತೆ ಖಾರಕ್ಕೆ ನಾವು ಚಿಲ್ಲಿ ಎಲ್ಲ ಹಾಕೋದ್ರಿಂದ ತುಂಬ ಖಾರ ಅನಿಸ್ಬಿಡುತ್ತೆ. ಸೊ ಇದನ್ನು 1-2 ಮಿನಿಟ್ಸು ರೋಸ್ಟ್ ಮಾಡೋಣ. ಇದರಲ್ಲಿರೋ ಮಸಾಲೆಯಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕು. ಸೊ ನೋಡ್ಬೋದು ಕಲರ್ ಯಾವ ಥರ ಬಂದಿದೆ ಅಂತ, ರೆಡ್ ಕಲರಲ್ಲಿ ಬಂದಿದೆ. ನಾನು ಪಾಲಕ್ ಪನ್ನೀರ್ ರೆಸಿಪಿನ ತೋರಿಸ್ತೀನಿ ಮುಂದಿನ ವೀಡಿಯೋಗಳಲ್ಲಿ, ಅದು ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. 1-1.5 ಸ್ಪೂನ್ ಹಾಕ್ಕೊಳ್ಳಿ. ಅದ್ರದ್ದು ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ರೋಸ್ಟ್ ಮಾಡೋಣ.
ನೆಕ್ಸ್ಟ್ ನಾನು ಟೊಮೆಟೊ ಗ್ರೈಂಡ್ ಮಾಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ. ನಿಮಗೆ ಎಷ್ಟು ಗ್ರೇವಿ ಬೇಕು ಅದನ್ನು ನೋಡಿಕೊಂಡು ಟೊಮೆಟೊನ ಹಾಕ್ಕೊಳ್ಳಿ. ಗ್ರೇವಿ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಟೊಮೆಟೊನ ಹಾಕ್ಕೊಳ್ಳಿ. ಆನಿಯನ್ ಎಲ್ಲ ಜಾಸ್ತಿ ಹಾಕೋಬೇಕಾಗುತ್ತೆ. ಸೊ ಟೊಮೆಟೊ ಹಸಿ ವಾಸನೆ ಹೋಗುವವರೆಗೂ ಅದನ್ನು ಫ್ರೈ ಮಾಡೋಣ. ಸೊ ಫ್ಲೇಮ್ ನಾನೀಗ ಮೀಡಿಯಮ್ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ತುಂಬ ಹಾಕೊಂಡ್ಬಿಟ್ರೆ ಹುಳಿನೂ ಆಗುತ್ತೆ, ಯಾಕಂದರೆ ನಾವು ಕರ್ಡ್ ಕೂಡ ಹಾಕ್ತೀವಲ್ವ. ಸೊ ಹಾಗಾಗಿ ನೋಡಿ ಹಾಕ್ಕೊಳ್ಳಿ. ಸೊ ಈಗ ಟೊಮೆಟೊ ಹಾಕಾಗಿದೆ. ಟೊಮೆಟೊ ಗ್ರೈಂಡ್ ಮಾಡಿರೋ ಪ್ಯೂರಿ ಹಾಕಿದ್ದೀನಿ. ನೆಕ್ಸ್ಟು 2ರಿಂದ 3 ಸ್ಪೂನ್ ಮೊಸರು ಹಾಕ್ತೀನಿ. ಮೊಸರು ಇದನ್ನು 1-2 ಮಿನಿಟ್ಸ್ ಹಿಂಗೆ ಫ್ರೈ ಮಾಡೋಣ. ಸೊ ಇದು ಸ್ವಲ್ಪ ಬೆಂದಿದೆ, ಹಸಿ ವಾಸನೆ ಎಲ್ಲ ಹೋಗಿದೆ ಅಂತ ಅಂದಮೇಲೆ ಇದಕ್ಕೆ ಸಾಲ್ಟ್ ಹಾಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ಟೇಸ್ಟಿಗೆ ನಾನು ಇಷ್ಟು ಹಾಕ್ಕೊಂಡಿದ್ದೀನಿ, ಆಮೇಲೆ ನೋಡಿ ಹಾಕ್ಕೊತೀನಿ. ನೆಕ್ಸ್ಟ್ ಇದಕ್ಕೆ ಬಟಾಣಿ ಹಾಕ್ತಾಯಿದ್ದೀನಿ. ಬಟಾಣಿ ಜಾಸ್ತಿನೇ ಹಾಕ್ಕೊಳ್ಳಿ. ನಾನು ಇದು ಬಂದು ಪೂರಿಗೆ ಮಾಡ್ತಾ ಇರೋದು. ಸೊ ಬಟಾಣಿ ಪನ್ನೀರ್ ಜಾಸ್ತಿ ಇದ್ದರೆ ಚೆನ್ನಾಗಾಗತ್ತೆ. ನಾನು 200 ಗ್ರಾಮ್ ಪನ್ನೀರ್ ಪ್ಯಾಕೆಟ್ ಬರುತ್ತಲ್ಲ ಅದು ತಂದಿದ್ದೀನಿ. ನಿಮ್ಗೆ ಎಕ್ಸ್ಟ್ರಾ ಬೇಕಂದರೆ ನೀವು ಎಕ್ಸ್ಟ್ರಾನೂ ಹಾಕೋಬೋದು. ಸೊ ಇದು ನೀಟಾಗಿ ಇಷ್ಟಾಗಲಿ ಬೇಯಲಿ. ಇವಾಗ ಇದರಲ್ಲಿ ನೀಟಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗಲಿ. ಪನ್ನೀರನ್ನ ನೀವು ಚಿಕ್ಕದಾಗಾದರೂ ಕಟ್ ಮಾಡ್ಕೋಬೋದು, ಇಲ್ಲ ದೊಡ್ಡದಾಗಾದರೂ ಕಟ್ ಮಾಡ್ಕೋಬೋದು, ಅದು ನಿಮ್ಮ ಇಷ್ಟ. ಇದಕ್ಕೆ ನಾನು ಚಿಲ್ಲಿನೂ ಹಾಕ್ತಾಯಿದ್ದೀನಿ. ಚಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು. ಹಾಗೆ ಇನ್ನೊಂದು ಬಟರ್ ಪ್ಯಾಕೆಟ್ ಇತ್ತು ನನ್ನ ಹತ್ರ. ಸೊ ಅದನ್ನು ಇಲ್ಲಿ ಫೈನಲಾಗಿ ಹಾಕ್ತೀನಿ. ನೀವು ಬಟರ್ ಎಷ್ಟು ಹಾಕ್ತೀರೋ ಅಷ್ಟು ಚೆನ್ನಾಗಾಗುತ್ತೆ. ಇದು ಪನ್ನೀರ್ ಬಟರ್ ಮಸಾಲ ಅಂದರೆ ಬರೀ ಬಟರಲ್ಲೇ ಮಾಡೋದು. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕಲರಲ್ಲೇ ಅಂತ. ಪನ್ನೀರ್ನ ಆ್ಯಕ್ಚುಲಾಗಿ ಮನೇಲೂ ಮಾಡ್ತಾರೆ, ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಏನಾದರೂ ಟ್ರೈ ಮಾಡಿದ್ರೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ವಾಟರ್ ಹಾಕ್ಕೋತಾ ಇದ್ದೀನಿ. ಗ್ರೇವಿ ಕ್ವಾಂಟಿಟಿ ನೋಡ್ಕೊಂಡು ವಾಟರ್ ಹಾಕ್ಕೊಳ್ಳಿ. ಇದು ಸ್ವಲ್ಪ ತಿಕ್ಕಾಗಿದೆ ಅನ್ನಿಸ್ತಿದೆ, ಸೊ ನಾನು ಇನ್ನೊಂದು ಸ್ವಲ್ಪ ವಾಟರ್ ಹಾಕ್ತೀನಿ. ಈ ವಾಟರ್ ಹಾಕಿದ್ಮೇಲೆ ಇದಕ್ಕೆ ನಾನು ಪನ್ನೀರ್ ಆ್ಯಡ್ ಮಾಡ್ತೀನಿ. ಯಾಕಂದರೆ ಪನ್ನೀರ್ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ವ ಅದ್ರ ಜೊತೆ, ಅದಕ್ಕೆ ಪನ್ನೀರ್ ಕೂಡ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಕೊತ್ತಂಬರಿ, ಇಷ್ಟು ಹಾಕಿ ಬೇಯಿಸ್ಕೊಳ್ಳೋಣ ಒಂದು 5 ನಿಮಿಷ. ನೋಡಿ ಇವಾಗ ಈ ಥರ ಕನ್ಸಿಸ್ಟೆನ್ಸಿನಲ್ಲಿ ಬಂದಿದೆ. ನನಗೆ ಥಿಕ್ನೆಸ್ ಸಾಕು. ತುಂಬ ತಿಕ್ಕಾದರೂ ಇಷ್ಟ ಆಗಲ್ಲ, ತುಂಬ ತೆಳುವಾದರೂ ಇಷ್ಟ ಆಗಲ್ಲ. ಸೊ ಫೈನಲಾಗಿ ನಾನು ಇದಕ್ಕೆ ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ. ಇದರಿಂದ ಫ್ಲೇವರ್ ಚೆನ್ನಾಗಾಗುತ್ತೆ. ನೀವು ಒಗ್ಗರಣೆನಲ್ಲೇ ಸ್ವಲ್ಪ ಸೋಂಪು ಕಾಳು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಅದನ್ನು. ಸೊ ನೆಕ್ಸ್ಟ್ ಸ್ವಲ್ಪ ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದು 5 to 6 ಸೆಕೆಂಡ್ಸ್ ಸಾಕು. ಅದು ಫೈನಲ್ ಟಚಪ್ ಥರ, ಅದನ್ನೇನು ತುಂಬ ಬೇಯಿಸೋದು ಬೇಡ. ಸೊ ತುಂಬ ಚೆನ್ನಾಗಾಗುತ್ತೆ. ಮನೆಯಲ್ಲಿ ಟ್ರೈ ಮಾಡಿ ಈ ರೆಸಿಪಿನ. ಹಾಗೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.